ಅದಾಗಿದ್ದು ನಮ್ಮ ತಾಯಿ ತಿರುಪತಿಗೆ ಅಂತ ಹೋಗಿರ್ತೀವಿ. ಲೈಕ್ ಇದಕ್ಕೆ ಎಂದು ನಮ್ಮ ಪಪ್ಪ ಮಮ್ಮಿ ಆನಿವರ್ಸರಿ ಕರ್ಕೊಂಡು ಹೋಗಿರ್ತಾರೆ. ತಂದೆಯವ್ರು ಯಾವಾಗಲೂ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದು. ಹೀಗೆ ಶೂಟ್ ಮುಗಿಸ್ಕೊಂಡ್ಬಂದು ಬೇಡ ನಂಗೆ ಓಡ್ಸೋಕ್ಕಲ್ಲ, ಈ ಸರಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ ಹೋದ್ರು. ಬರ್ತಾ ಒಂದು ಲಾರಿ ಹೊಡೆದು ನಮ್ಮ ತಾಯಿದು ಕೈ ಕಟ್ಟಾಗಿ ಅಲ್ಲೇ ಬಿದ್ದೋಗ್ಬಿಡುತ್ತೆ. ಅವ್ರ ಕೈ ತುಂಬ ಬಳೆ ಹಾಕೋದು ಇವಾಗಲೂ ಅಷ್ಟೇ. ಸೊ ಅದು ಆ್ಯಂಡ್ ನಾವು ತುಂಬ ಚಿಕ್ಕ ವಯಸ್ಸು ಅವಾಗ. ನಾನು ಐ ಥಿಂಕ್ ನಾನು ನರ್ಸರಿನೋ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಆ ಥರ ಏನೋ ಅಂತ. ಬಟ್ ಆ ರಿಯಲೈಸೇಷನ್ ಇದ್ದಿದ್ದು ನನಗೆ ಒಂದೇ, ನಮ್ಮ ತಂದೆಯವರ ಜುಬ್ಬ ಫುಲ್ಲು ಬ್ಲಡ್ ಆಗಿದ್ದು, ಗ್ರೇ ಕಲರ್ ಜುಬ್ಬ ಅದೊಂದು. ಆಮೇಲೆ ಸಿಲ್ವರ್ ಕಲರ್ ಮಾರುತಿ ಕಾರ್, ಇನ್ನೂ ನಂಗೆ ಮಾರುತಿ ಕಾರು ಇಬ್ಬರು ಹುಡುಗರು ಮುಸ್ಲಿಂ ಹುಡುಗರು, ಯಾರು ಸುಮಾರು ಜನ ನಿಲ್ಲಿಸಲೇ ಇಲ್ಲ. ಅವರು ನಿಲ್ಲಿಸ್ಬಿಟ್ಟು ನಾನು ನಮ್ಮ ಅಜ್ಜಿ ಅಪ್ಪ ಅಮ್ಮ ಅಕ್ಕ ಎಲ್ಲರಿಗೂ ಹಿಂದೆ ಸೀಟಲ್ಲಿ ಕೂರಿಸ್ಕೊಂಡು ಚಿತ್ತೂರು ತನಕ ಕರ್ಕೊಂಬಂದರು. ಅಲ್ಲಿಂದ ಆ್ಯಂಬ್ಯುಲೆನ್ಸ್ ಎಲ್ಲ ಮಾಡಿ ಬಿಕೇಮ್ ಇದು. ಬಟ್ ಅದಾದಮೇಲೆ ಮನೆಗೆ ಬಂದಾಗ ನಮಗೆ ಗೊತ್ತಾಗ್ತಿಲ್ಲ, ಬಿಕಾಸ್ ಇಟ್ ಈಸ್ ಮೋರ್. ನಮಗೆ ಆ ರಿಯಲೈಸೇಷನ್ ಪೀರಿಯಡ್ ಬಂದಾಗ ಐ ಥಿಂಕ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಬಂದಾಗ ಮಮ್ಮಿ ಕೈಯಲ್ಲಿ ಅಂತ ಅಂದರೆ ಏನಾಯಿತು ಹಿಂಗಾಯಿತು, ಈಗ ಬರಲ್ವಾ ಕೈ ವಾಪಸ್ಸು ಥರ ಅವಾಗ ನಮ್ಗೆ ಇದಾಗಿದ್ದು. ಯಾಕಂದರೆ ಯಾರಾದ್ರೂ ಪಟ ಕವರ್ ಮಾಡ್ಕೊಂಬಿಡ್ತಿದ್ರು. ಸೊ ಚಿಕ್ಕ ವಯಸ್ಸಲ್ಲಿ ಹೆಂಗಂದರೆ ಜಸ್ಟ್ ಬಿಲಕ್ಕೂ ಏನೋ ಗಾಯ ಆಗೈತಾ ಇಲ್ಲ ಏನೋ ಇದಾಗೈತಲ್ಲ ಮತ್ತೆ ಕೈ ಬರುತ್ತೆ ಅಂತ. ಬಟ್ ಆಮೇಲೆ ಇಟ್ ಬಿಕೇಮ್ ಕ್ವೈಟ್ ಥಿಂಗ್ ಫಾರ್ ಅಸ್. ಲೈಕ್ ಒಂದೇ ಕೈನಲ್ಲಿ ಅಡುಗೆ ಮಾಡೋದು, ಆಮೇಲೆ ಕಟಿಂಗ್ ನಮ್ಮ ತಂದೆಯವರು ತುಂಬ ಹೆಲ್ಪ್ ಮಾಡೋದು. ಸೊ ನನಗೂ ಬಂದ್ಬಿಡುತ್ತೆ. ನಾನು ಫ್ರೀದಾಗ ಏನಾದರೂ ಮಾಡಿಕೊಡೋದು, ಕಟಿಂಗ್ಸು ಮತ್ತು ಇದು ಅದೆಲ್ಲ ಹೆಲ್ಪ್ ಮಾಡೋದು. ಸೊ ಇವಾಗ ಕುಕ್ಕೆಲ್ಲ ಇದ್ದಾರೆ, ಬಟ್ ಅವಾಗ ನಾನು ಆ ಟೈಮಲ್ಲಿ ನಾನು ಹೇಳ್ತಾಯಿದ್ದೆ. ಆ್ಯಂಡ್ ನಮ್ಮ ಅಕ್ಕಾಗೆ ತುಂಬ ನಾನೇನಾದರೂ ಒಂದೇ ಸಲ ಕೋಪ ಮಾಡ್ಕೊಂಬಿಟ್ಟಿದ್ದೆ. ದೆನ್ ಶಿ ಸೆಡ್ ಒಂದು ಸಾಲಿಡ್ ಲೈನ್, ಐ ಥಿಂಕ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್, ಲೈಕ್ ಒಂದೇ ಕೈನಲ್ಲಿ ನಿಂಗೆ ಇಷ್ಟೊಂದು ಇದರಿಂದ ಸಾಕಿ ಬೆಳೆಸಿದ್ರೆ ಇನ್ನೊಂದ್ಸಲಿ ಮನೆಯಿಂದ ಓಡಿಸ್ಬಿಡ್ತೀನಿ ಅಂತ. ಬಟ್ ನನಗೆ ಅದು ತುಂಬ ಇಂಪ್ಯಾಕ್ಟ್ ಆಯಿತು ಅವ್ರು ಹೇಳಿದ್ದು. ಲೈಕ್ ಹೌದಲ್ವಾ, ಲೈಕ್ ಈ ಥರ ನಮ್ಮನ್ನು ಇದರಲ್ಲೂ ಬೆಳೆಸಿದ್ರೆ, ಲೈಕ್ ಎಲ್ಲೂ ನಮಗೆ ಆ ಸ್ಕೂಲ್ 5:30 ಬೆಳಗ್ಗೆ ಎದ್ದು ರೆಡಿ ಮಾಡಿ 10:30 ಒಂದು ಬ್ರೇಕ್ಫಾಸ್ಟ್ ಅಂತ ಕೊಡೋದು, ಮಧ್ಯಾಹ್ನ ಲಂಚ್ ಅಂತ, ಸಾಯಂಕಾಲ ಒಂದು ಸ್ನ್ಯಾಕ್ ಅಂತ, ಆಮೇಲೆ ಬರ್ತಿದ್ವಿ ಮನೆಗೆ. ಸೊ ಈ ಥರ ಒಂದು 3 ಇದು ನನಗೂ ನಮ್ಮ ಅಕ್ಕಗೆ ಪ್ಯಾಕ್ ಮಾಡಿ ಕಳಿಸೋದು, ಅಲ್ಲಿ ಸೂರಿಗೆ ಹೋಗ್ತಿದ್ವಿ ಸ್ಕೂಲ್ಗೆ. ಈ ಥರ ಮಾಡಿದಾಗ ಲೈಕ್ ಇದೆಲ್ಲ ನೆನೆಸ್ಕೊಂಡಾಗ ಅದು ಲೈಕ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅವರು, ಲೈಕ್ ನಾಟ್ ಅ ಜೋಕ್. ಯಾಕಂದ್ರೆ ನಮಗೆಲ್ಲೋ ಒಂದು ಕಡೆ ಒಂದು ಕೈ ನೋವಾದ್ರೆ ಅಯ್ಯೋ ಶರ್ಟ್ ಹಿಂಗೆ ಹಾಕೊಂಡು ಬಟನ್ ಹಿಂಗೆ ಹಾಕೊಂಡು ಇಲ್ಲ ಯಾರಿಗೋ ಕರೀತಾರೆ ಹೆಲ್ಪ್ ಮಾಡೋಕ್ಕೆ, ಏನೋ ಒಂದು ಕಟ್ಟಾದ್ರೂ ಇರಲಿಲ್ಲ ಅಯ್ಯೋ ಅಂತ ಶಕ್ತಿ ಇಲ್ಲ. ಸೊ ಅಂಥದ್ರಲ್ಲಿ ಶಿ ಈಸ್ ಲಿಟ್ರಲಿ ಲೈಕ್ ಆ ಸ್ಟ್ರೆಂತ್ ಟು ಅವರ್ ಹೌಸ್, ಒನ್ ಬಿಗ್ ಪಿಲ್ಲರ್. ಲೈಕ್ ಆ್ಯಂಡ್ ಶಿ ಸ್ಯಾಕ್ರಿಫೈಸ್ ಅ ಲೈಫ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಫಾರ್ ಅಪ್ಪ. ಐ ಮೀನ್ ಅವ್ರಿಗೆ ಏನು ಗೊತ್ತಿಲ್ಲ, ಇಷ್ಟೇ ನನ್ನ ಪ್ರಪಂಚ ಅನ್ನೋದು ಒಂದಿದು ಅವ್ರಿಗೆ. ಐ ಥಿಂಕ್ ಅಮ್ಮನಿಂದನೇ ಬಂದಿರಬಹುದೇನೋ ಬಹುಶಃ ನಿಮ್ಗೆ ಇದು, ದಟ್ ಏನೇ ಆದ್ರೂ ಲೈಫಲ್ಲಿ ಕುಗ್ಗಬಾರ್ದು, ಆಲ್ವೇಸ್ ಬಿ ಮೋಟಿವೇಟೆಡ್, ಉತ್ಸಾಹ, ಜೀವನದ ಉತ್ಸಾಹನ ಕಳ್ಕೋಬಾರ್ದು, ಲೈಫ್ ಮಸ್ಟ್ ಗೋ ಆನ್ ಅನ್ನೋದು. ಅಲ್ಲೂ ಹೇಳಿದ್ದೀನಿ, ಅದೊಂದು ಇದರಲ್ಲೂ ಹೇಳಿದ್ದೀನಿ, ಶೋ ಮಸ್ಟ್ ಗೋ ಆನ್. ಐ ಮೀನ್